ಚಳಿಗಾಲ ಈಗಾಗಲೇ ಶುರುವಾಗಿದೆ. ಈ ಸೀಸನಲ್ಲಿ ಶೀತ, ಕೆಮ್ಮು, ಸೀನು ಇವೆಲ್ಲ ಒಂಥರ ನೆಂಟ್ರ ಥರ ಆಗಾಗ ಬಂದು ಹೋಗ್ತಾನೆ ಇರ್ತವೆ. ಆದರೆ ನಮ್ಮ ಈ ಪ್ರಕೃತಿ ಇವುಗಳ ವಿರುದ್ಧ ಹೋರಾಡೋಕೆ ಸೂಪರ್ ಫ್ರೂಟ್ ಒಂದನ್ನು ನಮಗೆ ಕೊಟ್ಟಿದೆ. ಅದೇ ನಮ್ಮ ನೆಲ್ಲಿಕಾಯಿ. ಚಳಿಗಾಲಕ್ಕೆ ಹೇಳಿ ಮಾಡಿಸಿರೋ ಥರ ಇರೋ ಈ ನೆಲ್ಲಿಕಾಯಿ ಬಗ್ಗೆ ಇವತ್ತೊಂದಿಷ್ಟು ತಿಳ್ಕೊಳ್ಳೋಣ. ಮೊದಲನೇದಾಗಿ, ನೆಲ್ಲಿಕಾಯಿ ವಿಟಮಿನ್ ಸಿಯ ಒಂದು ಸಮೃದ್ಧ ಮೂಲ. ಆದರೆ ಈ ಚಳಿಗಾಲಕ್ಕೂ ವಿಟಮಿನ್ ಸಿಗೂ ಏನು ಸಂಬಂಧ ಅಂತನಾ? ಸಂಬಂಧ ಇದೆ. ಚಳಿಗಾಲದಲ್ಲಿ ನಮ್ಮ ದೇಹ ಉಷ್ಣತೆಯನ್ನು ಸಂರಕ್ಷಿಸೋಕೆ ಪ್ರಯತ್ನ ಪಡ್ತಾ ಇರುವಾಗ ನಮ್ಮ ರೋಗ ನಿರೋಧಕ ಶಕ್ತಿ ಆಗಾಗ ವ್ಯತ್ಯಾಸ ಆಗ್ತಾ ಇರತ್ತೆ. ಆಗ ಈ ವಿಟಮಿನ್ ಸಿ ಬಿಳಿ ರಕ್ತ ಕಣಗಳ ಚಟುವಟಿಕೆಯನ್ನು ಹೆಚ್ಚಿಸುತ್ತೆ. ಅವುಗಳು ಈ ಸೋಂಕುಗಳ ವಿರುದ್ಧ ಉತ್ತಮವಾಗಿ ಹೋರಾಡೋಕೆ ಸಹಾಯ ಮಾಡುತ್ತೆ. ಹೀಗಾಗಿ ನಾವು ಒಂದು ಬಲವಾದ ರೋಗ ನಿರೋಧಕ ಶಕ್ತಿಯನ್ನು ಪಡೆಯಬಹುದು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ, ಹಾಗೆ ಈ ನೆಲ್ಲಿಕಾಯಿ. ಇನ್ನು ಎರಡನೇದಾಗಿ, ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಅಗ್ನಿ ಅಂದರೆ ಡೈಜೆಸ್ಟಿವ್ ಫೈರ್ ಇದು ಸ್ವಲ್ಪ ವೀಕ್ ಆಗಿರುತ್ತೆ. ದೇಹದಲ್ಲಿ ಮೆಟಬಾಲಿಸಮ್ ಅಂದರೆ ಈ ಚಯಾಪಚಯ ಕ್ರಿಯೆ ಚೆನ್ನಾಗಾಗಬೇಕು ಅಂದರೆ ಡೈಜೆಸ್ಟಿವ್ ಫೈರ್ ಚೆನ್ನಾಗಿರಬೇಕು. ಹಾಗಾಗಿ ನೆಲ್ಲಿಕಾಯಿ ದೇಹದೊಳಗೆ ಜೀರ್ಣಶಕ್ತಿಯಾದ ಅಗ್ನಿಯನ್ನು ಬಲಪಡಿಸುತ್ತೆ, ಮೆಟಬಾಲಿಸಮ್ ಚೆನ್ನಾಗಿ ಆಗೋ ಹಾಗೆ ಮಾಡುತ್ತೆ. ಇನ್ನು ಮೂರನೇದಾಗಿ, ಚಳಿಗಾಲ ಅಂದರೆ ಔಟ್ಸೈಡ್ ಫಾಗ್ ಇನ್ಸೈಡ್ ಕಂಜೆಷನ್ ಅನ್ನೋ ಥರ. ಆದರೆ ನೆಲ್ಲಿಕಾಯಿ ತನ್ನ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಯಿಂದಾಗಿ ಈ ಸೀಸನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋ ಈ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಗಂಟಲು ಕಿರಿಕಿರಿ ಇರಬಹುದು, ಅಥವಾ ಕಟ್ಟಿದ ಮೂಗಿರಬಹುದು, ಸೈನಸ್ ಇಶ್ಯೂಸ್ ಇರಬಹುದು, ಅಥವಾ ಕೆಮ್ಮೆ ಇರಬಹುದು, ಇವುಗಳನ್ನೆಲ್ಲ ನಿಯಂತ್ರಿಸೋಕೆ ಸಹಾಯ ಮಾಡುತ್ತೆ. ಒಂಥರ ನೆಲ್ಲಿಕಾಯಿಯನ್ನು ದೇಹದ ನ್ಯಾಚುರಲ್ ವೇಪರೈಸರ್ ಅಂತಾನೆ ಕರಿಬಹುದು. ಇನ್ನು ನಾಲ್ಕನೇದಾಗಿ, ಸಾಮಾನ್ಯವಾಗಿ ಇದು ನಮ್ಮೆಲ್ಲರ ಅನುಭವಕ್ಕೂ ಬಂದಿರುತ್ತೆ. ಅದೇನಂದ್ರೆ, ಚಳಿಗಾಲದಲ್ಲಿ ನಮ್ಮ ದೇಹ ಸ್ವಲ್ಪ ಹೆಚ್ಚು ಆಹಾರನ ಬೇಡುತ್ತೆ. ನಾವು ಸ್ವಲ್ಪ ಹೆಚ್ಚಾಗಿ ತಿಂದ್ಬಿಡ್ತೀವಿ. ಇದು ಬಯಾಲಜಿ. ಈ ಸೀಸನ್ನಲ್ಲಿ ಉಷ್ಣತೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ದೇಹಕ್ಕೆ ಹೆಚ್ಚಿನ ಕ್ಯಾಲರಿ ಬೇಕಾಗುತ್ತೆ ಅನ್ನೋದು ನಿಜ. ಹಾಗಾಗಿನೇ ನಾವು ಹೆಚ್ಚು ತಿಂದ್ಬಿಡೋದು. ಹೀಗಾದಾಗ ನೆಲ್ಲಿಕಾಯಿಯ ಸೇವನೆ ಹೇಗೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ, ಅದು ನಮ್ಮ ಡೈಜೆಷನ್ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ. ಈ ಅಸಿಡಿಟಿ, ಬ್ಲೋಟಿಂಗ್ನ ತಗ್ಗಿಸೋಕೆ ಸಹಾಯ ಮಾಡುತ್ತೆ. ಹಾಗೆ ಪೋಷಕಾಂಶಗಳ ಹೀರುವಿಕೆಯನ್ನು ಕೂಡ ಹೆಚ್ಚಿಸುತ್ತೆ. ಅದಕ್ಕೆ ಚಳಿಗಾಲದಲ್ಲಿ ನಮ್ಮ ತಟ್ಟೆ ತುಸು ಭಾರ ಆದರೂ ಕೂಡ ನೆಲ್ಲಿಕಾಯಿಯ ಸೇವನೆ ಅದು ಹೊಟ್ಟೆಗೆ ಅಷ್ಟೊಂದು ಭಾರ ಆಗದೆ ಇರೋ ಹಾಗೆ ತಡೆಗಟ್ಟುತ್ತೆ. ಇನ್ನು ಐದನೇದಾಗಿ, ನಮ್ಮಲ್ಲಿ ಹೆಚ್ಚಿನವರಿಗೆ ಈ ವಿಷಯ ಗೊತ್ತಿರಲ್ಲ. ಅದೇನಂದ್ರೆ, ಸಂಶೋಧನೆಗಳ ಪ್ರಕಾರ ನೆಲ್ಲಿಕಾಯಿ ನಮ್ಮ ಜಾಯಿಂಟ್ಸ್ ಅಂದರೆ ಕೀಲುಗಳು ಇವುಗಳಲ್ಲಿ ಕಾಣಿಸುವಂತಹ ಉರಿಯೂತ ಅಂದರೆ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ ಅಂತ. ಹಾಗಾಗಿ ಯಾರೆಲ್ಲ ಈ ಸಂಧಿವಾತ, ಕೀಲು ನೋವು ಇವುಗಳಿಂದ ಬಳಲ್ತಾ ಇರ್ತಾರೋ ಅಂಥವರಿಗೆ ನೆಲ್ಲಿಕಾಯಿ ಒಂದು ಉತ್ತಮ ಆಯ್ಕೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಆರನೇದಾಗಿ, ಈ ಚಳಿಗಾಲದಲ್ಲಿ ತಿನ್ನೋಕೆ ಬಯಕೆಗಳು ಅಂದರೆ ಈ ಕ್ರೇವಿಂಗ್ಸ್ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಕೆಲವರಿಗೆ ಬಿಸಿ ಬಿಸಿ ಖಾರ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ, ಇನ್ನು ಕೆಲವರಿಗೆ ಸ್ವೀಟ್ಸ್ನ ಪದೇ ಪದೇ ತಿನ್ನಬೇಕು ಅಂತ ಅನಿಸ್ತಿರುತ್ತೆ. ಆದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್ ಅನ್ನು ಸರಿಯಾಗಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ನೆಲ್ಲಿಕಾಯಿ ಇವೆರಡನ್ನೂ ಸ್ವಲ್ಪ ರೆಗ್ಯುಲೇಟ್ ಮಾಡೋದ್ರ ಮೂಲಕ ಒಂದು ಸಣ್ಣ ಮೆಟಬಾಲಿಕ್ ಪ್ರೊಟೆಕ್ಷನ್ ಅನ್ನ ಚಳಿಗಾಲದ ನಮ್ಮ ಕಂಫರ್ಟ್ ಈಟಿಂಗ್ ನಲ್ಲಿ ಕೊಡುತ್ತೆ. ಇನ್ನು ಕೊನೆಯದಾಗಿ ಸ್ವಲ್ಪ ಸೌಂದರ್ಯದ ಬಗ್ಗೆನೂ ಮಾತಾಡೋಣ. ಗ್ಲೋಯಿಂಗ್ ಸ್ಕಿನ್, ಸ್ಟ್ರಾಂಗ್ ಹೇರ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಆದರೆ ಅನ್ಫಾರ್ಚುನೇಟ್ಲಿ ಚಳಿಗಾಲದಲ್ಲಿ ಶೀತಗಾಳಿಯಿಂದ ಚರ್ಮ ಒಣಗುತ್ತೆ, ತನ್ನ ಹೊಳಪನ್ನ ಆಗಾಗ ಕಳ್ಕೊಳ್ಳುತ್ತೆ. ಕೆಲವೊಬ್ಬರಿಗೆ ಈ ಚರ್ಮದ ತುರಿಕೆ, ತಲೆಹೊಟ್ಟಿನ ಸಮಸ್ಯೆ ಇದು ಕೂಡ ಸ್ವಲ್ಪ ಹೆಚ್ಚಾಗೆ ಕಾಣಿಸ್ಕೊಳ್ಳುತ್ತೆ. ಹೀಗಿರುವಾಗ ನೆಲ್ಲಿಕಾಯಿಯಲ್ಲಿರುವಂತಹ ವಿಟಮಿನ್ ಸಿ ದೇಹದಲ್ಲಿ ಕೊಲಾಜಿನ್ ಉತ್ಪತ್ತಿಯನ್ನ ಉತ್ತೇಜಿಸುತ್ತೆ. ಈ ಕೊಲಾಜಿನ್ ಏನು ಅಂತ ಕೇಳಿದ್ರೆ, ಇದು ನಮ್ಮ ಚರ್ಮದಲ್ಲಿರುವಂತಹ ಒಂದು ಪ್ರೈಮರಿ ಸ್ಟ್ರಕ್ಚರಲ್ ಪ್ರೋಟೀನ್. ಇದೇ ನಮ್ಮ ಚರ್ಮಕ್ಕೆ ಸ್ಟ್ರೆಂತ್, ಎಲಾಸ್ಟಿಸಿಟಿ ಮತ್ತೆ ಒಂದು ತಾರುಣ್ಯತೆಯನ್ನು ತಂದುಕೊಡುವಂಥದ್ದು. ಇರಲಿ, ಇನ್ನು ಈ ನೆಲ್ಲಿಕಾಯಿ ತಲೆಹೊಟ್ಟನ್ನು ಕಡಿಮೆ ಮಾಡಿ ನಮ್ಮ ಸ್ಕ್ಯಾಲ್ಪ್ನ ನರಿಶ್ ಮಾಡೋದಕ್ಕೂ ಕೂಡ ಸಹಕಾರಿ. ಹಾಗೆ ನೋಡೋದಾದ್ರೆ ನೆಲ್ಲಿಕಾಯಿ ಚಳಿಗಾಲದಲ್ಲಿ ಒಂಥರ ನಮ್ಮ ಚರ್ಮಕ್ಕೂ ಹಾಗೂ ಕೂದಲಿಗೂ ಇನ್ಶೂರೆನ್ಸ್ ಇದ್ದಂಗೆ. ಸೊ ಇನ್ನೇನು, ಚಳಿಗಾಲದಲ್ಲಿ ನೆಲ್ಲಿಕಾಯಿಯನ್ನು ಸೇವಿಸೋಕೆ ನಮಗೆ ಬೇಕಾದಷ್ಟು ಒಳ್ಳೊಳ್ಳೆ ರೀಸನ್ಸ್ ಸಿಕ್ಕಾಯಿತು. ಇನ್ನು ಅದನ್ನ ಸೇವಿಸೋಕೆ ಇರುವಂತಹ ಒಳ್ಳೊಳ್ಳೆ ಮಾರ್ಗ ಯಾವುದು ಅಂತ ನೋಡಿದ್ರೆ, ನೆಲ್ಲಿಕಾಯಿನ ಹಾಗೆ ಹಸಿಯಾಗಿ ರಾಗಿ ಸೇವನೆ ಮಾಡಬಹುದು. ಆದರೆ ಅದರ ಒಗರು ಟೇಸ್ಟ್ನಿಂದಾಗಿ ಕೆಲವರಿಗೆ ಹೆಚ್ಚಿನವರಿಗೆ ಇಷ್ಟನೇ ಆಗಲ್ಲ. ಅಂಥವರು ನೆಲ್ಲಿಕಾಯಿನ ಚಟ್ನಿ ರೂಪದಲ್ಲಿ ಅಥವಾ ಉಪ್ಪಿನಕಾಯಿ ರೂಪದಲ್ಲಿ, ಇಲ್ಲ ನೆಲ್ಲಿಕಾಯಿ ರಸಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಜ್ಯೂಸ್ನ ರೂಪದಲ್ಲಿ, ಸಕ್ಕರೆಯನ್ನು ಬಳಸದೆ ಮಾಡಿರುವಂತಹ ನೆಲ್ಲಿಕಾಯಿ ಕ್ಯಾಂಡಿಯನ್ನು ಅಥವಾ ನೆಲ್ಲಿಕಾಯಿಯನ್ನು ಒಣಗಿಸಿ ಪುಡಿ ಮಾಡಿನೂ ಕೂಡ ಸೇವನೆ ಮಾಡಬಹುದು.
ಸೇವಿಸುವಾಗ ಪ್ರಮಾಣ ಮುಖ್ಯ ಅಷ್ಟೆ. ಒಳ್ಳೆಯದು ಅಂತ ಅತಿಯಾಗಿ ಸೇವನೆ ಒಳ್ಳೆಯದಲ್ಲ. ಸರಿ, ನಿಮಗೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ನೆಂಟರಿಷ್ಟ್ರ ಜೊತೆ ಹಂಚ್ಕೊಳ್ಳಿ. ಈ ಚಳಿಗಾಲದಲ್ಲಿ ನೆಲ್ಲಿಕಾಯಿನ ನೆನಪಿಟ್ಕೊಂಡು ಸೇವನೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಚಳಿಗಾಲದ ಸೂಪರ್ ಫುಡ್ನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇನ್ನಷ್ಟು ಆಹಾರ ಸಂಬಂಧಿ ಮಾಹಿತಿಗಾಗಿ ಈ ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.